ಭೂಮಿನ ಡಿ ಕೆ ಶಿವಕುಮಾರ್ ಹತ್ರ ದುಡ್ಡು ಕೊಟ್ಬಿಟ್ಟು ತಗೊಂತಾರೆ, ಇಲ್ಲ ಅಂತಲ್ಲ. ಇವ್ರು ಕೊಡೋ 2 ಕೋಟಿ ಅಂತ ಹೇಳ್ತಾವ್ರಲ್ಲ, ಇಷ್ಟೊಂದು ಇವತ್ತು ಕಾಮಧೇನು ಕಲ್ಪವೃಕ್ಷ ಅಂತ ಎಲ್ಲ ಸ್ವಾಮೀಜಿಗಳೆಲ್ಲ ಕೊಚ್ಚಾಕತ್ತವ್ರಲ್ಲ. ಇಷ್ಟೊಂದು ಕಾಮಧೇನು ಅಂದ್ರೇನು, ಕಲ್ಪವೃಕ್ಷ ಅಂದ್ರೇನು? ಇವತ್ತು ಅದನ್ನೇ ನೀವು ಸರ್ವನಾಶ ಮಾಡಕ್ ಹೋಯ್ತಾ ಇದ್ದೀರಲ್ಲ, ನಿಮ್ಮನ್ನ ಏನ್ ಅನ್ಬೇಕು ಹೇಳ್ರಿ? ಇದೇ ಗಾಣ್ಕಲ್ ನಟರಾಜ್ ಹೇಳ್ತಾನೆ 80% ಅಂತ ಒಪ್ಕೊಂಬಿಟ್ಟವ್ರೆ ಅಂತ. ಅವನು ಹೇಳಿದ್ರೆ ನಾವು ನೀವೆಲ್ಲ ತಪ್ಪು ತಿಳ್ಕೊಂತಾರೆ. ಅವನ ಒಬ್ಬಪ್ಪನಿಗೆ ಹುಟ್ಟಿದ್ರೆ ಬಂದಿಲ್ಲೇ 80% ಜನ ಒಪ್ಕೊಂಡವ್ರೆ ಅಂತ ಬೈರ್ಮಳ ಸರ್ಕಲ್ಗೆ ಬಂದು ಹೇಳಿ. ನಿನ್ನೆ ಲಕ್ಷ್ಮಣ್ ಹೇಳಿಕೆ ಕೊಟ್ಟ, ಅವನಬ್ಬ ನಿನ್ನೆ ಲಕ್ಷ್ಮಣ್ ಹೇಳಿಕೆ ಕೊಟ್ಟ, ಆಗಲೇ ಕ್ಷಮೆ ಕೇಳ್ದ 80% ಜನ ಅಂತ. ಇನ್ನೊಬ್ಬ ಡಿಬಿಟಲ್ ಕುತ್ಕೊಂಡು ಅವನು ನಟರಾಜ್ ಗೌಡ ಮಾತೆತ್ತ 80% ಅಂತ ಹೇಳ್ತಾವನೆ. ಅವನು ಇಲ್ಲಿ ಈ ಸ್ಪಾಟ್ಗೆ ಬಂದೆ 80% ಯಾರವ್ರೆ ಅಂತ ಬಂದು ನೋಡ್ಬೇಕು. ಇವತ್ತು ಅಲ್ಲಿ ಒಂದು 10-12 ಜನ ಒಳ್ಳೆ ವೈಟ್ ಆನ್ ವೈಟ್ ಲೆಲಿನ್ ಬಟ್ಟೆ ಹಾಕೊಂಡು 10-12 ಜನ ನಿಂತ್ಕೊಂಡು ಫೋಟೋದಲ್ಲಿ ಪೋಸ್ ಕೊಡ್ತಾರಲ್ಲ, ಅವ್ರನ್ನ 80% ಅಂತೀರಿ. ಇಲ್ಲಿ ಕೂತಿರೋ ಕೊಳೆ ಬಟ್ಟೆ ಹಾಕೊಂಡು ಕೂತಿರೋರು ಯಾರಿಲ್ಲಿ? ರೈತರಲ್ವಾ? ಅವರು ವೈಟ್ ಆನ್ ವೈಟ್ ಲೆಲಿನ್ ಬಟ್ಟೆ ಹಾಕೊಂಡಿರೋರೆ ರೈತರ. ಅವರು ಡಿ ಕೆ ಶಿವಕುಮಾರ್ ಕಣ್ಣಿಗೆ 80% ಕಾಣಿಸ್ತಾವ್ರೆ. ಇವ್ರು ಏನು ಮುಖ್ಯಮಂತ್ರಿಗಳು? ಫಸ್ಟ್ ಇದು ಕಣ್ಣ ಆಪರೇಷನ್ ಮಾಡಿಸ್ಕೊಂಡು ಒಳ್ಳೇದೊಂದು ಕನ್ನಡಕ ಹಾಕೊಂಡು ಬಂದಿಲ್ಲಿ ನೋಡ್ಬೇಕು.